5 अंडे दे दो। 50 के आलू, 50 के प्याज, 50 के लहसुन पैक कर दो। एक मिनट आ रहा हूँ, इसको बच्चे को आता हूँ। गुड मॉर्निंग ನೋಡಿ ಕಾಣಿಸ್ಲತ್ತದಿಲ್ರಿ ಮಳಿ ಚಳಿ ಮಳಿ ಎಲ್ಲ ಜೊತೆ ನೋಡ್ರಿ. ಈಗ ಸಮೋಸ ತೊಗೊಂಬಂದಾನ ಪ್ರಣವ್, ಹೋಗಿ ಮಿಕ್ಕಣ್ಣನು ಬಂದಾನ. ಈಗ ನಾವು ನಾಷ್ಟ ಮಾಡತ್ತೀವಿ ನೋಡ್ರಿ. ಈಗ ನಮ್ಮ ಮಿಕ್ಕ ಸ್ಕೂಲಿಗೆ ಹೋಗಿ ಬಂದನು. ಪಾಪ ಅಣ್ಣ ಬಂದೇ ಹಿಡಿದು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲತ್ತಾರ ನೋಡ್ರಿ ಫ್ರೆಂಡ್ಸ್. ಈಗ ಮಿಕ್ಕಿ ರೆಡಿ ಆಲತ್ತನ. ಈಗ ಜಲ್ದಿ ಅಡುಗೆ ಇದು ಮಾಡುತ್ತಾ ಅವ್ರಿಗೆ ಎಷ್ಟು ಬೇಕಷ್ಟು ಚಟ್ನಿ ಹಾಕೊಳಕಣ್ಣ. ಏ ಗಂದಿವಾದ್ ನೋಡ್ರಿ ಹೆಂಗೆ ಮಾಡ್ತಾನೆ ನೋಡ್ರಿ. ಮಮ್ಮಿ ಭಾಂಡೆ ತಿಕ್ಲತ್ತಾಳ ಮತ್ತು ತೊಳಿತಲ್ಲ ಅಡ್ಡು ಹೊರಗೆ ಮಳಿ ಹೊಂಟಿತ್ತು ನೋಡ್ರಿ. ಮಳಿ ಅಡ್ಡು ಜೊತೆ ನಡೆದವ್ರಿಗೆ ನೋಡಿ ರಾಮು ಬಟ್ಟಿನೇ ನೋಡ್ರಿ. ನೋಡಿರಿ ಫ್ರೆಂಡ್ಸ್, ಇನ್ನು ಈಗ ಚಿಕ್ಕಣ್ಣ ನೋಡ್ರಿ ಜಪ್ಟೋನಿಂದ ಆರ್ಡರ್ ಮಾಡ್ಯಾನ ಟೆಂಗ ಬಿಸ್ಕಿಟ ಹಾಲು ನೋಡ್ರಿ ಫ್ರೆಂಡ್ಸ್. 1 ನಿಮಿಷನಾಗ ಬಂದು ಕೊಟ್ಟು ಹೋದಾರ ನೋಡ್ರಿ. ಹೊರಗೆ ನೋಡ್ರಿ ಚಿಟ್ಟಿ 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 ಮಳೆ ಹೊಂಟದ. ನಿಮಗೆ ಕಾಣಿಸ್ಲಾಗತ್ತದೋ ಇಲ್ಲೋ ಗೊತ್ತೈತಿಲ್ಲ, ನಿಮಗೆ ಕಾಣಿಸಕತ್ತದೋ ಇಲ್ಲೋ ಗೊತ್ತಿಲ್ಲ. ಬಟ್ ಕೀಕಿಲ್ಲ ನೋಡ್ರಿ, ಇಲ್ಲೊಂದು ಹನಿ ನೀರದ ನೋಡ್ರಿ ಹಾಕಿದಕ್ಕೆ ಕಾಣಿಸ್ಲತ್ತದ್ರಿ. ಮಳೆ ಕಾಣಿಸ್ಲಕ್ಕಿಲ್ಲ, ಚಳಿ ಮಳೆ ಎಲ್ಲ ಜೊತೆನೇ ಅದ ನೋಡ್ರಿ ಫ್ರೆಂಡ್ಸ್. ಈಗ ಕಾಣಿಸ್ತದ ನೋಡ್ರಿ. ಈಗ ನೋಡ್ರಿ ನಾ ಸ್ಕೂಲಿಗೆ ಹೋಗ್ಲತ್ತೀನಿ, ಹಿಂಗೆ ಹೊರಗೆ ಮಳೆ ಹೊಂಟದ ಎಲ್ಲ. ತೆಳಗೇನಾಗದು ನೋಡಿಲ್ಲ ನಾ. ಯವ್ವ ತೆಳಗೆ ಬೆಲ್ಲ ತೊಯ್ದ ನೋಡ್ರಿ. ಈಗ ನಾ ಹೋಗ್ಲತ್ತೀನಿ ಸ್ಕೂಲ್. ನೋಡ್ರಿ ಈಗ ಚಾ ರೆಡಿ ಆಗ್ಯದ. ನಾನು ನಮ್ಮ ಇಕ್ಕಣ ಇಬ್ಬರು ಚಾ ಕುಡ್ಲಿಕ್ಕೆ ಹತ್ತೀವಿ. ಎಲ್ಲರಿಗೂ ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರ್ರಿ ಫ್ರೆಂಡ್ಸ್, ಐತಿನ ಬ್ಲಾಗ್ನಾಗ ಏನೇನು ಆಗ್ತದೆ ಏನೇನು ಸುದ್ದಿ ಅಂತ ನೋಡಮ್ಮಿ. ಹೊರಗಂತೂ ಜಗ್ಗಿ ಮಳೆ ಹೊಂಟದ. ಅದಕ್ಕೋಸ್ಕರ ಬಟ್ಟೆ ತಂದು ಇಲ್ಲಿ ಮೂಲ್ಯಾಗ ಇಟ್ಟು ನೋಡ್ರಿ. ಒಂದಿಷ್ಟು ಅಲ್ಲಿ ಹೊರಗೆ ಇಟ್ಟದ. ಚಳಿ ಮಳೆ ಗಾಳಿ ಅಪ್ಪೋ ನನಗರೆ ತಾಳ್ಕೋದೇ ಆಗಲ್ಲ. ಫುಲ್ ಸಣ್ಣ ಅಲ್ಲಾಗತ್ತದ ನೋಡ್ರಿ. ಈಗ ನೋಡ್ರಿ ಉಳ್ಳಾಗಡ್ಡಿ ತೊಗೊಳಕತ್ತೀನಿ ನಾನು, ಬೆಳ್ಳುಳ್ಳಿ, ಆಲೂಗಡ್ಡಿ, नोड़ी अंकल ये मीठा होता है, क्या होता है? हाँ मीठा है। ये मीठा है? मीठा है। अच्छा, बनाना चिप्स अदा नोट। ಯಾಕೋ ಬುಕ್ಕಳು ಮಳೆ ಬರಂಗೆ ಕಾಣಿಸ್ತದ್ರಿ. ಫುಲ್ ಗಡಗಡ ಗುಡುಗುಡ ಎಲ್ಲ ಮಾಡಕತ್ತದ. ತತ್ತಿ ತೊಗೊಂಡಿನಿ, ಒಂದಿಷ್ಟು ಬುರ್ಜಿ ಮಾಡ್ತೀನಿ. ರೈಸಿಗೆ ಇಟ್ಟು ಬಂದೀನಿ. ನನಗರೆ ಫುಲ್ಲು ಜ್ವರ ಬಂದುಬಿಟ್ಟವ್ರಿ ಫ್ರೆಂಡ್ಸ. ಫುಲ್ಲು ಮೈಕೈ ಬ್ಯಾನಿ ಆಲತ್ತದ. ಇವ್ವಾ ಯಾಕೋ ಮಳೆ ಭಾಳ ಬರಂಗೆ ಕಾಣಿಸ್ತದೆ. ಭಾಳ ಗಡಗಡ ಗುಡುಗುಡು ಮಾಡತ್ತದ ಫ್ರೆಂಡ್ಸ್. ಈಗ ಬುರ್ಜಿ ಮಾಡತ್ತೀನಿ, ಅದಕ್ಕೋಸ್ಕರ ಮಸಾಲೆ ಮಾಡ್ಕೊಳತ್ತೀನಿ. ಉಳ್ಳಾಗಡ್ಡಿ, ಟೊಮೆಟೊ, ಉಪ್ಪು, ಅರಿಶಿಣ, ಮಸಾಲೆ, ಕಡ ಪುಡಿ, ಖಾರ ಎಲ್ಲ ಹಾಕಿರ್ತೀನಿ. ಚಂದನ ಇದಕ್ಕೀಗ ಫ್ರೈ ಮಾಡ್ಕೊಂಡು ಧನಿಯಾ ಪೌಡರ್ ಹಾಕಿ ಈಗೇನು ಮಾಡ್ತೀನಿ, ತತ್ತಿ ಹೊಡೆದು ಹಾಕ್ತೀನಿ. ಆಮೇಲೆ ಕೊತ್ತಂಬರಿ ಹಾಕ್ತೀನಿ. ಒಂದಿಷ್ಟು ಭಿಂಡಿ ಫ್ರೈ ಮಾಡ್ಬೇಕಲ್ಲತ್ತೀನಿ ರೀ. ನೋಡಮ್ಮ ಏನೇನು ಆಗ್ತದೆ. ರೈಸ್ರಿ ನಾ ಮಾಡ್ಕೊಂಡೀನಿ ಬಿಸಿದು. ಈಗ ನೋಡ್ರಿ ಈಗ ಬುರ್ಜಿ ರೆಡಿ ಆಗ್ಲಕತ್ತದ. ಮಮ್ಮಿಗಿಲ್ಲಿ ಮಾಡಿದ್ದೀನಿ ಎಗ್ ಬುರ್ಜಿ. ನಮ್ಮ ಇಕ್ಕಣ ಬಂದ ನೋಡ್ರಿ. ಪ್ರಣವ್ ಕೈಯಲ್ಲಿ ಸಮೋಸ ತರ್ಸೀನಿ. ಬೆಳಗ್ಗೆ ದಿನ ಏನೂ ಮಾಡಿಲ್ಲ. ಯಾಕೆ ಏನಿಲ್ಲ ಪಾಪ ಮುಂಜೆ ಹಿಡ್ದು ಅಣ್ಣನೂ ಹೊಟ್ಟೆ ಕೂತಾರೆ, ನಾನು ಹೊಟ್ಟೆ ಕೂತೀನಿ. ಬೆಂಡಿಕಾಯಿನೂ ಕಟ್ ಮಾಡ್ಕೋತೀನಿ ಈಗ. ಹೌದು, ನಿಂಗೆ ಟಿಫಿನ್ ಕೊಟ್ಟಿಲ್ಲ ನಾನು. ದನ ಕಾಯೋನಿ ಮಮ್ಮಿಗೆ ಇಲ್ಲಿ ಕಂಫರ್ಟ್ ಆಗಲ್ತಳ ಬಟ್ಟೆ ಹೋಗ್ಲಿಕ್ಕ. ಮಷೀನ್ ನೋಡ್ರಿ ಫ್ರೆಂಡ್ಸ್, ಈಗ ನಾವು ಊಟ ಮಾಡತ್ತೀವಿ. ಬರ್ರಿ ಊಟ ಮಾಡಮ್ಮಿ. ಊಟದಾಗಂತೂ ನಾ ಏನು ಜಾಸ್ತಿ ಮಾಡಿಲ್ಲ ನೋಡ್ರಿ. ಬಿಸಿ ರೈಸ್ ಅದ, ಉಪ್ಪಿನಕಾಯಿ, ಪುಂಡಿ ಪಲ್ಯ, ಚಟ್ನಿ ಅದ ರೀ. ಬುರ್ಜಿ ಮಾಡೀನಿ, ಉಳ್ಳಾಗಡ್ಡಿ, ಸಾರು, ರೊಟ್ಟಿ ಅದ ನೋಡ್ರಿ. ಇವತ್ತು ಒಟ್ಟ ಏನೂ ಆಗಲ್ಲಾಗ್ಯದ ನನ್ನ ಕೈ ನಿಂತು ಏನು ಭೀ ಕೆಲಸ. ನಾನು ನೋಡ್ರಿ ಫ್ರೆಶ್ ಅಪ್ ಅದು ಹಾಕಿ ಊಟ ಅದು ಮಾಡಿ ಮನ್ಕೊಂಬಿಟ್ಟಿದ್ವಿ.
ಇಲ್ಲಿ ನೋಡ್ರಿ ನಮ್ಮ ಮಿಕ್ಕೂ ಎಬ್ಬಸ್ಲತ್ತೀನಿ, ಅವಾಗ ಹೇಳೋದು ಕೋದಿ ತೆಗ್ದೀನಿ, ಎಲ್ಲ ತೆಗ್ದೀನಿ, ಒಟ್ಟು ಇರೋಕ್ಕೆ ರೆಡಿ ಇಲ್ಲ. ಚಿಕ್ಕ ಕೇಸಿ ವಾಶ್ರೂಮ್ಗೆ ಹೋಗ್ಯಾನ, ಅಣ್ಣನೂ ಈ ಕಡೆ ಮ್ಯಾಗ ಮುಕ್ಕೊಂಡಾರ. ಬರೀ ಫಸ್ಟ್ ಟ್ಯೂಷನ್ ಕಳಿಸ್ಕೇಸಿಂದ ಬಾಂಡೆ ತೊಗೊಂಡು ಇಂಡಕ್ಷನ್ದು ಬಟನ್ ಹೋಗ್ಬಿಟ್ಟಿದ್ರಿ, ಅದು ಬಟನ್ ಹಾಕಿಸ್ಕೊಂಡು ಬರಬೇಕು. ಹೋಗಿ ಬರ್ತೀನಿ ರೀ. ಹಾಕೋ ಟೋಪಿ ಏನೋ ಹಾಕೊಂಡು ನಾನು ನೋಡ್ರಿ, ಚಳಿ ಅಂದ್ರೆ ಚಳಿ ಹತ್ತದ, ಮ್ಯಾಗಿನಿಂದ ಫುಲ್ಲು ಮಳೆ ಹೊಂಟ ಚಿಟ್ಟಿ ಚಿಟ್ಟಿ. ರೂಮ್ ನೋಡ್ರಿ ಹೆಂಗಾಗದ, ಏಕ್ದಮ್ ಓಸ್ ಆದಂಗೆ ಏಕ್ದಮ್. ಈಗ ಇವ್ರು ಒಂದು ಕಡೆ ನಿಂತವ್ರು ಚಾವ್ ಮಾಡ್ಬೇಡ್ರಿ, ಏನು ಹೇಳ್ತೀನಿ, ಪೇಪರ್ ಹೊಂಟ ಚಲೋ ಹೋದ್ರಿ ಇಬ್ರು. ಮಿಕ್ಕು ಕೇಳಿಸ್ಲತ್ತದ? ಹಾಂ ಹೋಗ್ರಿ, ಬಾಯ್. ನೋಡಿರಿ ಫ್ರೆಂಡ್ಸ್, ಈಗ ನಾನು ಚಪಾತಿ ಹಿಟ್ಟು ನಾದ್ಕೊಂಡಿನಿ, ಒಂದಿಷ್ಟು ಬಜ್ಜಿ ಮಾಡ್ಬೇಕಂತ ಹಿಟ್ಟು ನಾದಿಟ್ಟಿನಿ. ಬೆಂಡೆಕಾಯನ್ನು ತೊಳೆದು ಕಟ್ ಮಾಡಿ ಇಟ್ಬಿಟ್ಟಿನಿ, ಬೆಂಡೆಕಾಯಿ ಫ್ರೈ ಮಾಡ್ಬೇಕಂತ. ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ತೊಗೊಂಡಿನಿ. ಇದ್ರಾಗ ರೈಸ್ ಅದ, ಇದ್ರಾಗ ಅಂದ್ರೆ ಇನ್ನೂ ಸ್ವಲ್ಪ ಎಗ್ ಬುರ್ಜಿ ಅದ. ನಮ್ಮ ಮಿಕ್ಕು ಶಟ್ಕೊಂಡು ಕೆಸಿಂದ್ರೆ ಊಟನೇ ಮಾಡಿಲ್ಲ, ಹಾಗೆ ಇಟ್ಟಾನ ನೋಡ್ರಿ. ಈಗ ಉಂಡಿಲ್ಲ ರೀ, ಹಾಗೆ ಇಟ್ಟಾನ. ನಾಳೆ ಇಡ್ಲಿ ಮಾಡ್ಬೇಕಂತಂದ್ರೆ ಬ್ಯಾಳಿ ನೆನೆ ಇಟ್ಟೇನಿ ರೀ ನಾನು. ಕಿಚನ್ ಇಟ್ಟು ಸಾಫ್ ಮಾಡ್ಕೊಂಡು ಪೂರ ಗಾಣ್ ಎದ್ದಿತ್ತು. ಇಷ್ಟು ಭಾಂಡೆ ಅದು ಎಲ್ಲ ತೊಳ್ಕೊಂಡು ಕೆಸಿಂದ್ರೆ ಇಷ್ಟು ಶಿಸ್ತನತ್ತ ಮ್ಯಾಗ ಇಟ್ಬಿಟ್ಟು ನೋಡ್ರಿ. ನಾ ಹೊರಗಿನ ಮೌಸಮ್ ಹೆಂಗದ ನೋಡ್ರಿ, ಡೆಲ್ಲಿದೀಗ ಹೆಂಗೆ ಅಗಡ್ಲತ್ತ ನೋಡ್ರಿ, ಗಾಳಿ ಹೆಂಗೆ ಬೀಸ್ಲತ್ತ ನೋಡ್ರಿ. ಈಗ 6:30 ಆಲತ್ತದ್ರಿ ಟೈಮ್, ಭಾಳ ಗಾಳಿ ಬೀಸ್ಲತ್ತದ್ರಿ ಫ್ರೆಂಡ್ಸ್. ಈಗ ಅವು ಹೆಂಗೆ ಗಿಡ ಹೆಂಗೆ ಅಗಡ್ಲತ್ತ ನೋಡ್ರಿ ಮ್ಯಾಗ. ನೋಡಿರಿ ಫ್ರೆಂಡ್ಸ, ಇಂಡಕ್ಷನ್ ರಿಪೇರಿ ಮಾಡಕ್ಕೆ ಕೊಟ್ಟಿನಿ. ಮತ್ತಂದ್ರೆ ನೋಡಿರಿ 3 ಪ್ಲೇಟ್ ಏನು ತೊಗೊಂಡು ಅಂದ್ರೆ ಹಾಫ್ ಪ್ಲೇಟ್ ಫಿಂಗರ್ ತೊಗೊಂಬಂದಿನಿ. ಚಿಕ್ಕಗೊಂದು ಮಿಕ್ಕಗೊಂದು ಅಣ್ಣಗೊಂದು ನಾರ್ಯವಲ್ಲ. ನಾ ಜಿಮ್ ಜಾಯಿನ್ ಮಾಡ್ತೀನಿ ರೀ, ಸಾಕೀಗ. ಹಿಮಾಂಶು ಬಲ್ಲಿ ಹೋಗ್ಬಂದ. ಹಿಮಾಂಶು ಲತ್ತಾನೆ ಏನಕ್ಕ ಜಿಮ್ಮೇ ಬರಲ್ಲ ಆಗಿದ್ದಲ್ಲ ನೀವು ಅಂತ ಕೇಸಿನ. ಸೊ ಏನೋ ಒಂದು 2 ದಿನದಾಗ ಜಿಮ್ ಜಾಯಿನ್ ಮಾಡ್ತೀನಿ ರೀ ಫ್ರೆಂಡ್ಸ. ಮನೆ ಕೂತ್ಕಂದ್ರೆ ಸುಮ್ಮನೆ ಪಾಲ್ತದಾಗ ಆರಾಮ್ ತರ್ತದೆ, ಈ ಕಿರಿಕಿರಿನೇ ಬೇಡ, ಸುಮ್ಮನೆ ಜಿಮ್ ಜಾಯಿನ್ ಮಾಡಮ್ರಿ, ಹೌದಿಲ್ಲ? ಅಣ್ಣ ಒಯ್ದು ಕೊಡಮ್ ಫಿಂಗರ್. ಹಂಗಂದಿ ಕೇಳಿದ್ರೆ ಅಣ್ಣವ್ರ ಮಾತ ಪಾಪ ಬಾಣ್ತಿ ಅವ ಬಾಣ್ತಿ. ನಾವು ನೋಡ್ರಿ ಇಂಡಕ್ಷನ್ ಕೊಟ್ಟು ಬಂದೇನು ರಿಪೇರಿಗೆ. ಮತ್ತು ಬಂದ ಕೇಸ ಒಂದು ಸ್ವಲ್ಪ ನಾನು ಬೋಂದೆ ತಿಂದ, ಅಣ್ಣ ಫಿಂಗರ್ ತಿಂದ್ರು. ಇವಾಗ ಬಕ್ಕಿ ಚಿಕ್ಕಿ ಬಂದೇನೆ. ಚಿಕ್ಕ ಒಂದಿನ ದೋಸೆ ಹೋದಂತಾಗ ಅವನಿಗೆ ಬಿಟ್ಟು ಬರ್ತೀನಿ ಅಂತ ಹೋಗ್ಯಾನ. ಇವ ಹಾಕೊಂಡು ಕೇಸಿನ್ರ ತಿಲ್ಲತ್ತಾನ. ಮತ್ತು ಈಗ ಬಿಸಿ ಬಿಸಿದೆಲ್ಲ ಮಾಡ್ಕೊಡ್ತೀನಿ ರೀ ಅವ್ರಿಗೆ. ನೀ ತಿಲ್ಲಿಲ್ಲ, ನಿನ್ನ ಬಲ್ಲಿ ತಿಂಡಿ ಹೆಚ್ಚಿಗೆ ಅದ್ರ ನಾವೇನು ಮಾಡಮ್? ಇಲ್ರಿ ಅಣ್ಣ ಮಲ್ಲೋಣ ಸಲ ಅಂದ್ರೆ ನಿನ್ನ ಊಟ ಮಾಡಂತಿಗೆ ಸೀನ ರೊಟ್ಟಿ ಉಣಂದ್ರ ವಲ್ಲ ಅಂತಾರ. ಒಂದು ರೊಟ್ಟಿ ಉಣೋದಾಗಲ್ರಿ ಕೈ ನಿಂದ್ರಿ, ಬರೀ ಫುಲ್ಕಿ ತಿಂತಾರಂತ್ರ. ರೊಟ್ಟಿ ಇಷ್ಟ ಐತಲ್ಲ ನೋಡ್ರಿ. ಈಗ ಮಮ್ಮಿ ಬಜ್ಜಿ ಮಾಡತ್ತಾಳ. ಆ ಕಡೆ ಎಣ್ಣೆ ಗರಂ ಆಗತ್ತದ್ರಿ. ಅಲ್ಲಿ ತನ ಏನು ಮಾಡತ್ತೀನಂದ್ರೆ ಇದ್ರ ಸಲುವಾಗಿ ಬೆಂಡಿಕಾಯಿ ಸಲುವಾಗಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಳತ್ತೀನಿ ನಾನು. ಬಜ್ಜಿ ಮಾಡಿವ್ರಿಗೆ ಕೊಟ್ಟು ಎಲ್ಲರೂ ತಿನ್ನೋದನ್ನ ಪಲ್ಯ ಮಾಡ್ಕೊತೀನಿ. ಒಂದು ಕಡೆ ಚಪಾತಿ ಮಾಡ್ಕೊಂಡು ಸ್ವಲ್ಪ ಕುಂತ್ಬಿಡ್ತೀನಿ. ಹೌದಲ್ರಿ, ಯಾವುದು ಕೆಲಸ ಪೆಂಡಿಂಗ್ದಾಗ ಇಟ್ಕೊಳ್ಳಾಗೇನು ನಾನು. ನೋಡ್ರಿ ಫ್ರೆಂಡ್ಸ್, ಈಗ ಬಿಸಿ ಬಿಸಿ ಬಜ್ಜಿ ಹಾಕ್ಲಾಕತ್ತೀನಿ. ಇಂಡಕ್ಷನ್ ವಾಪಸ್ಸು ಚಾಲೂ ಮಾಡಾಗಿ ಸರಿಗ ಬಜ್ಜಿ ಮಾಡ್ತೀನಿ. ಇದು ಒಯ್ದು ಅಣ್ಣಕ್ಕೆ ಕೊಡು. ಹಚ್ಚಿನಿ प्लेट में हाकोड़ती हूँ। मैं पकौड़ा लेके आ रही हूँ, ठीक है, जल्दी जल्दी खा लो। थोड़ा सा चावल और भुर्जी भी उसने खा लिया। अब मैं मारूंगी तेरे को, पेट भर गया ना तेरा। अಣ್ಣ ಚಂದ ಆಗ್ಯಾವ್ರಿ ನೋಡ್ರಿ. ಈಗ ಬಿಸಿ ಬಿಸಿ ಪಕೋಡ ನಡೆದವ ನೋಡ್ರಿ ಫ್ರೆಂಡ್ಸ್. ನಾನು ನೋಡ್ರಿ ಈಗ ಬಿಸಿ ಬಿಸಿ ಪಕೋಡ ಮಾಡ್ಲತ್ತೀನಿ. ಅಣ್ಣ ಮತ್ತಂದ್ರೆ ಚಿಕ್ಕು ಮಿಕ್ಕು ಎಲ್ಲರೂ ಕಲ್ಕೇಸಿನ್ರ ನೋಡ್ರಿ. ಈಗ ಪಕೋಡ ತಿಂದ್ರೆ ಬಜ್ಜಿ ತಿಲ್ಲತ್ತಾರ. ನಾ ಈಗ ಮಾಡ್ಕೊಡ್ಲತ್ತೀನಿ ಅವ್ರಿಗೆ. ನನ್ನ ಮುಖ ನೋಡ್ರಿ ಹಂಗೆ ನೋಡ್ರಿ ಫ್ರೆಂಡ್ಸ್. ಈಗ ಇವರಿಬ್ರು ಹೋಮ್ವರ್ಕ್ ಮಾಡ್ಕೋತ ಕುಂತಾರ. ಈಗ ಎಕ್ಸಾಮ್ ಅದಾರ ಈಗ 23 ತಾರೀಕಿನಿಂದ. ಎಕ್ದಮ್ ಪೂರ ಏನಂತಾರೆ ಅಲ್ಲಿ ಕುಂಡಿ ಕಾಲ ಚೂಡೋದು ನಂಬಲ್ಲೊಂದು ಗಾದಿ ಮತ್ತಿಲ್ರಿ. ಹಂಗೆ ಇಬ್ಬರು ಎಕ್ದಮ್ ಬುಕ್ ಇರ್ಲಾರ್ದೆ ಕುಂದ್ರೋದು ನಡೆಯಲ್ರಿ. ಈಗ ಇವ್ರಿಗೆ ತೊಗೊಂಡು ಕ್ಲಾಸ್ ತೊಗೋಬೇಕ್ರಿ. ಈಗ ನಾನು ಇವ್ರಿಗೆ ತೊಗೊಂಡು ಹೋಮ್ವರ್ಕ್ ಅದು ಮಾಡಿಸ್ಬೇಕು, ಓದಿಸ್ಬೇಕು. ಇಲ್ಲಾಂದ್ರೆ ಭಾಳ ಕಚ್ಚಾಡ್ತಾರೆ ಇಬ್ಬರು. ಜಗ್ಗಿ ಜಗಳ ಆಡ್ತಾರೆ. ನೋಡೋಕೆ ನಿಮಗೆ ಭಾಳ ಇನ್ನೋಸೆಂಟ್ ಕಾಣಿಸ್ತಾರೆ, ಬಟ್ ಅಷ್ಟು ಇನ್ನೋಸೆಂಟ್ ಇಲ್ಲ ಇವರಿಬ್ರು. ಖತರ್ನಾಕ್ ಹರ ರೀ ಇವರು, ಡೇಂಜರ್.
ವಾಂಟೆಡ್ ಇದ್ದಂಗೆ ರೀ ನಾನು ನೋಡ್ರಿ ಫ್ರೆಂಡ್ಸ್ ಈಗ ಏನು ಮಾಡತ್ತೀನಿ ಅಂದ್ರೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಳತ್ತೀನಿ. ಬೆಂಡೆಕಾಯಿ ಕಿಲ ಓ ಒಳ್ಳೆ ದಿನ ಕಲ್ತಿದ್ದಿಲ್ಲ. ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಉಳ್ಳಾಗಡ್ಡಿ ಟಮಾಟ್ಯ ಮತ್ತು ಮೆಣಸಿ ಇವೆಲ್ಲ ಮಸಾಲೆ ಹಾಕಿನ್ರಿ. ಬೆಂಡೆಕಾಯನ್ನು ಫ್ರೈ ಮಾಡಿಟ್ಟಿನಿ. ಇದು ಹಾಕಿ ಗರಗರ ತಿರುಗಿಸಿ ಇದಕ್ಕೆ ಹಾಕಿ ಹಿಂಗಾಯಿ ಸಿಕ್ಕಿಟ್ಟು ಫ್ರೈ ಮಾಡ್ಕೊತ ಈ ಕಡೆ ಚಪಾತಿ ಮಾಡ್ಕೊತೀನಿ. ವಾಟ್ ಇಸ್ ದಿಸ್? ಶೇಂಗಾ ಹಿಂಡಿ ಹಾಕಿ. ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಈಗ ಇದ್ರಾಗ ಒಂದಿಷ್ಟು ಶೇಂಗಾದ ಹಿಂಡಿ ಹಾಕೀನಿ. ಆಯ್ತು ಪಲ್ಯ ವಿತ್ ಈಗ ಇಲ್ಲಿ ಇದ್ರ ಮ್ಯಾಗೆ ಇದು ಮಾಡತ್ತೀನಿ ರೀ ರೊಟ್ಟಿನ ಹಂಚು. ಇದು ಒಂಥರ ಗ್ಯಾಸ್ನಾಗ ಸುಡಲ್ಲಾಗಿನ್ರಿ ನಾ ರೊಟ್ಟಿ ಹಿಂಗೆ ಮಾಡ್ಕೊಳತ್ತೀನಿ ನೋಡ್ರಿ. ಫ್ರೆಂಡ್ಸ್ ಈಗ ನಾವು ಊಟ ಮಾಡತ್ತೀವಿ ನೋಡ್ರಿ. ಈಗ ಊಟದ ಏನು ಮಾಡೀನ ಅಂದ್ರೆ ನೋಡ್ರಿ ಬಜ್ಜಿ ಅದ ರೀ, ಬಿಸಿ ಪುಲ್ಕೆ ಮಾಡ್ಕೊಂಡೀನಿ, ರೈಸ್ ಅದ, ಉಪ್ಪಿನಕಾಯಿ ಅದ, ಬೆಂಡೆಕಾಯಿ ಫ್ರೈ ಅದ, ವಿತ್ ದಾಲ್ ಅದ ನೋಡ್ರಿ. ಬರ್ರಿ ಈಗ ಊಟ ಮಾಡಮೀಗ ನೋಡ್ರಿ ಫ್ರೆಂಡ್ಸ್. ಈಗ ಎಲ್ಲರೂ ಕಲ್ತು ಊಟ ಮಾಡ್ಲತ್ತೀವಿ ನೋಡ್ರಿ ನಾವು. ಬೆಂಡೆಕಾಯಿ, ದಾಲ್, ರೈಸ್, ಚಪಾತಿ, ಉಪ್ಪಿನಕಾಯಿ, ಬಜ್ಜಿ ಎಲ್ಲ ಅದ. ಶೇಂಗದ ಹಿಂಡಿ ತರ್ರಿ ಅಣ್ಣ, ಶೇಂಗದ ಹಿಂಡಿ ತರ್ರಿ ಸಂತೋಷ್. ಹೆಂಗ ಬೆಂಡೆಕಾಯಿ ಹೆಂಗಿದೆ ಸಂತೋಷ್? ಸಂತೋಷ್ ಹೇಳು ದೋಸ್ತ, ಹೇಳು. ತನಕ ವೈದ್ಯಸಿನ ಎಲ್ಲರದು ಊಟ ನಡೆದದ ನೋಡ್ರಿ. ಆಲ್ ಫ್ಯಾಮಿಲಿ ಕೂತೀವಿ.